ಓ ಮೈ ಗಾಡ್! ಎಂಥ ಮ್ಯಾಚು ಗುರು ಯಪ್ಪ! ನಿಜವಾಗ್ಲೂ ಬೀಜ ಬಾಯಿಗೆ ಬರೋವಂಥ ಮ್ಯಾಚು ಗುರು. ಆ್ಯಂಡ್ ಡಿ ಸಿ ಯಾವ ಆ್ಯಂಗಲಿಂದ ಸೋತರು ಗುರು, ಯಪ್ಪ ಶಿವನೇ! ಆ್ಯಂಡ್ ಒಂದು ಟೈಮಲ್ಲಿ ಆರಾಮಾಗಿ ಗೆಲ್ತಾರೆ ಅನ್ನೋ ಒಂದು ಸಿಚುವೇಶನ್ ಇದ್ದಂಥ ಡಿ ಸಿ ಅವರು 12 ರನ್ಗಳಿಂದ ಸೋಲ್ತಾರೆ ಅಂತಂದರೆ ಬ್ಯಾಟಿಂಗ್ ಕೊಲ್ಯಾಪ್ಸು ಗುರು. ಮಿಡ್ಲ್ ಆರ್ಡರ್ ಆ್ಯಂಡ್ ಲೋವರ್ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿ ಹೋಗಿದೆ. ಆ್ಯಂಡ್ ಯಾವ ರೇಂಜಿಗೆ ಕಮ್ಬ್ಯಾಕ್ ಮಾಡಿರೋವಂಥದ್ದು ಯಪ್ಪ! ಆ್ಯಂಡ್ ಒಂದು ಗೆಲುವು ಬೇಕಿತ್ತು ಅವ್ರಿಗೆ. ಆ್ಯಂಡ್ ಆ ಗೆಲುವು ಟಾಪ್ ಆಫ್ ದಿ ಟೇಬಲ್ ಅಂದರೆ ಅನ್ಬೀಟನ್ ತಂಡದಿಂದ ಜೊತೆಗೇ ಸಿಕ್ಕಿರೋವಂಥದ್ದು. ಆ್ಯಂಡ್ ಸಖತ್ತಾಗಿರೋವಂಥ ಕಮ್ಬ್ಯಾಕು. ಸ್ಯಾಂಟ್ನರ್ ಯಾವಾಗ ಕರುಣ್ ನಾಯರ್ ಅವ್ರಿಗೆ ಬೋಲ್ಡ್ ಮಾಡ್ತಾರೆ, ಎಂಥ ಬಾಲ್ ಗುರು ಅದು, ಅಯ್ಯಯ್ಯಪ್ಪ! ಆ್ಯಂಡ್ ಕರುಣ್ ನಾಯರ್ ಇದ್ದಂಥ ಫಾರ್ಮ್ಗೆ ಆ್ಯಂಡ್ ಚಚ್ತಾ ಇದ್ರು ಹಾಕ್ಕೊಂಡು. ಬಟ್ ಸಖತ್ತಾಗಿರೋಂಥ ಬಾಲು. ಆ್ಯಂಡ್ 135ಗೆ 3 ವಿಕೆಟ್ ಹೋಗುತ್ತೆ. 11.4 ಓವರಲ್ಲಿ 135 ಮಾಡಿರ್ತಾರೆ. ಅಂದರೆ ರಿಕ್ವೈರ್ಡ್ ರನ್ ರೇಟ್ಗಿಂತ ಜಾಸ್ತಿ ಇರುತ್ತೆ ರನ್ ರೇಟು, ಪ್ರೆಸೆಂಟ್ ರನ್ ರೇಟು. ಆ್ಯಂಡ್ ಇನ್ನೇನು ಗೇಮ್ ಮುಗ್ದೋಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಓವರ್ಸ್ಗಳಲ್ಲಿ ಅನ್ನೋ ಟೈಮಲ್ಲಿ ಕರುಣ್ ನಾಯರ್ ವಿಕೆಟ್ ತೆಗಿತಾರೆ ಸ್ಯಾಂಟ್ನರ್ ಅವರು. ಅದಾದಮೇಲೆ ವಿಕೆಟ್ಸ್ಗಳ ಒಂದು ಸುರಿಮಳೆನೇ ಆಗ್ತಾ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ಅಕ್ಷರ್ ಪಟೇಲ್ ಔಟ್ ಆದಮೇಲಂತೂ ಸ್ಟಬ್ಸ್ ಸಡನ್ನಾಗಿ ಔಟ್ ಆಗ್ತಾರೆ. ಆ್ಯಂಡ್ ರಾಹುಲ್ ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. ಆ್ಯಂಡ್ ವಿಪ್ರಜ್ ನಿಗಮ್ ಅಶುತೋಷ್ ಶರ್ಮಾ ಇಬ್ಬರು ಮೇ ಬಿ ಫಿನಿಷ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ಬಿಕಾಸ್ ರಿಕ್ವೈರ್ಡ್ ರನ್ ರೇಟ್ ಅಂಥದ್ದೇನು ಇರಲಿಲ್ಲ, ಒಂದು ಬಿಲೋ 10 ಇತ್ತು. ಬಟ್ ಯಾವ ಮಟ್ಟಿಗೆ ಕಟ್ ಹಾಕ್ಬಿಟ್ರು ಅಂತಂದರೆ, ಆ್ಯಂಡ್ ಬ್ಯಾಟ್ಸ್ಮ್ಯಾನ್ಗಳು ಅಷ್ಟೇ, ವಿಪ್ರಜ್ ನಿಗಮು ಅಷ್ಟೇ ಅನ್ನೆಸೆಸರಿಯಾಗಿ ಮುಂದೆ ಬಂದು ಹೊಡೆಯುವಂಥ ಪ್ರಯತ್ನ ಅದಾಗಿರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮ್ಯಾಚ್ ವಿನ್ ಆಗ್ತಿರೋಂಥ. ಅಲ್ಲಿ ಲಾಸ್ಟ್ 3 ವಿಕೆಟು ರನ್ಔಟಲ್ಲಿ ಆಶುತೋಷ್ ಶರ್ಮಾ ಆ್ಯಂಡ್ ಮೋಹಿತ್ ಶರ್ಮಾ ಆ್ಯಂಡ್ ಇವರು ಇನ್ನೊಬ್ರು ಯಾರು ನಮ್ಮ ಕುಲ್ದೀಪ್ ಯಾದವ್ ಅವಶ್ಯಕತೆಯೇ ಇರಲಿಲ್ಲ ಗುರು. ಒಂದು ರೀತಿಯಲ್ಲಿ ಇವರೇ ಮುಂಬೈಗೆ ಆ ಒಂದು 2 ಪಾಯಿಂಟ್ಸ್ಗಳನ್ನ ಎತ್ತಿ ಕೊಟ್ಟಂಗೆ ಹೋಗ್ಬಿಡ್ತು ನಿಜವಾಗ್ಲೂ. ಓ ಮೈ ಗಾಡ್! ಸಖತ್ತಾಗಿರೋವಂಥ ಮ್ಯಾಚು. ಆ್ಯಂಡ್ ಒಂದೊಂದು ಬಾಲಲ್ಲೂ ಕೂಡ ಒಂದೊಂದು ಇಂಟ್ರೆಸ್ಟಿಂಗ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾಯಿತ್ತು. ಅದ್ಭುತವಾದಂಥ ಮ್ಯಾಚು ಗುರು. ಒಂದು ಕಡೆ ಒಂದು ಟೈಮ್ ಆ ಕಡೆಗೆ ಹೋಗುತ್ತೆ ಮ್ಯಾಚು, ಒಂದು ಟೈಮ್ ಈ ಕಡೆಗೆ ಬರುತ್ತೆ. ಅಯ್ಯೋಯ್ಯಪ್ಪ! ಆದರೂ ಮಾತ್ರ ಕರುಣ್ ನಾಯರ್ ಎಂಥ ಬ್ಯಾಟಿಂಗು, ಚಿಂದಿ ಉಡಾಯಿಸ್ಬಿಟ್ರು. 89 in 40 ಡೆಲಿವರೀಸ್. ಆಲ್ಮೋಸ್ಟ್ 3 ಇಯರ್ಸ್ ಆದಮೇಲೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಆ್ಯಂಡ್ ಕಮ್ಬ್ಯಾಕ್ ಯಾವ ರೀತಿಯಲ್ಲಿತ್ತು ಅಂತಂದರೆ, ಇನ್ನೊಂದು 2-3 ಓವರ್ ಇದ್ದಿದ್ದರೆ ಆ್ಯಂಡ್ ಖಂಡಿತವಾಗ್ಲೂ ಅವ್ರು ಮ್ಯಾಚೇ ಮುಗಿಸೋಗಿರೋರು. ಆ ರೇಂಜಿಗಿತ್ತು ಅವರ ಒಂದು ಬ್ಯಾಟಿಂಗ್ ಆರ್ಭಟ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಖತ್ತಾಗಿರುವಂಥ ಮ್ಯಾಚು. ಆ್ಯಂಡ್ ಪಾಂಡ್ಯ ಅಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ಟವನೇ. ಸ್ಯಾಂಟ್ನರ್ ಆ್ಯಂಡ್ ಕರಣ್ ಶರ್ಮಾ ಅವರಿಬ್ಬರೇ ತಂದಿರೋವಂಥದ್ದು. ಆ್ಯಂಡ್ ಸ್ಯಾಂಟ್ನರ್ ಯಾವಾಗ ಒಂದು ಕರುಣ್ ನಾಯರ್ ವಿಕೆಟ್ ತೆಗಿತಾರೋ ಅಲ್ಲಿಂದ ವಿಕೆಟ್ಗಳ ಸುರಿಮಣೆ. ಕರಣ್ ಶರ್ಮಾ 3 ವಿಕೆಟ್ ತೊಗೊತಾರೆ 4 ಓವರಲ್ಲಿ 36 ರನ್ ಕೊಟ್ಬಿಟ್ಟು. ವಿಕೆಟ್ ತೊಗೊಂಡ್ರೇ ಈ ಮ್ಯಾಚ್ ವಿನ್ ಆಗೋದು ಅಂತ ಮುಂಬೈಗೂ ಕೂಡ ಚೆನ್ನಾಗಿ ಗೊತ್ತಿತ್ತು. ಅದೇ ರೀತಿಯಲ್ಲಿ ಒಂದು ಕರಾರುವಕ್ಕಾಗಿರುವಂಥ ಒಂದು ಬೌಲಿಂಗ್ನ ಮಾಡ್ತಾರೆ. ಆ್ಯಂಡ್ 3 ರನ್ಔಟ್ಗಳಾಗ್ತವೆ. ಅದೇ ಮುಖ್ಯವಾಗಿ ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಡಿ ಸಿಗೆ. ಆಶುತೋಷ್ ಶರ್ಮಾ ಇದ್ದಿದ್ದರೆ ಖಂಡಿತವಾಗ್ಲೂ ಅವ್ರ ಗೇಮ್ನ ಫಿನಿಶ್ ಮಾಡ್ತಾಯಿದ್ರು. ಓಕೆ, ಪಂದ್ಯ ಅಂತೂ ಖತರ್ನಾಕ್ ಆಗಿತ್ತು ಗುರು. ಆ್ಯಂಡ್ ಟಾಸ್ ಗೆದ್ದಂಥ ಇಲ್ಲಿ ಡೆಲ್ಲಿ ಅವರು ಅಲ್ಲಿ ಮುಂಬೈಗೆ ಬ್ಯಾಟಿಂಗ್ ಇಳಿಸ್ತಾರೆ. ಆ್ಯಂಡ್ ರೋಹಿತ್ ಶರ್ಮಾ ಆ್ಯಂಡ್ ರಿಕಲ್ಟನ್ ಓಪನಿಂಗ್ ಮಾಡ್ತಾರೆ. ಇಬ್ಬರದ್ದು ಕೂಡ ಓಪನಿಂಗ್ ತುಂಬ ಚೆನ್ನಾಗೇ ಇತ್ತು. ಒಳ್ಳೆ ಸ್ಟಾರ್ಟ್ ಮಾಡಿದ್ರು. 4.6 ಅಂದರೆ 5 ಓವರ್ಗಳಲ್ಲಿ 46 ರನ್ಗಳನ್ನು ಒಂದು ಗಳಿಸ್ತಾರೆ. ಒಂದು ವಿಕೆಟ್ ಕೂಡ ಕಳ್ಕೊತಾರೆ ರೋಹಿತ್ ಅವರು. ಅಗೇನ್ ರೋಹಿತ್ ಶರ್ಮಾ 18 ರನ್ನು 12 ಬಾಲಲ್ಲಿ. ರನ್ಗಳು ಬರ್ತಾಯಿಲ್ಲ IPL ಅಲ್ಲಿ. ಮೇ ಬಿ ಅವ್ರಿಗೆ ಆಗಲ್ಲ ಅಂತ ಅನಿಸುತ್ತೆ IPL ಅನ್ನೋದು. ಕ್ಯಾಪ್ಟನ್ಸಿಗೆಲ್ಲ ಚೆನ್ನಾಗಿ ಮಾಡ್ತಾರೆ, ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಅಂಥ ಪರ್ಫಾರ್ಮೆನ್ಸು ರೀಸೆಂಟ್ ಇಯರ್ಸ್ಗಳಲ್ಲಿ ಯಾವುದೂ ಕೂಡ ನೋಡಿಲ್ಲ. ಆ್ಯಂಡ್ ಕೆಳಗಡೆಗೆ ರಿಕಲ್ಟನ್ ಸಾಕತ್ತಾಗಿ ಆಡ್ತಾರೆ. 41 in 25 ಬಾಲು 164 ಸ್ಟ್ರೈಕ್ ರೇಟಲ್ಲಿ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವ್ರ ಮಧ್ಯೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದಮೇಲೆ ರಿಕಲ್ಟನ್ ಔಟ್ ಆಗ್ತಾರೆ. ಕುಲ್ದೀಪ್ ಯಾದವ್ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ. ಆ್ಯಂಡ್ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಸಾಕತ್ತಾಗಿರುವಂಥ ಒಂದು ಏನು ಹೇಳ್ತೀನಿ ಬ್ಯಾಟಿಂಗ್ ಅಂತ ಹೇಳ್ತೀನಿ. ಆಲ್ಮೋಸ್ಟ್ 90+ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಇಬ್ಬರು ಒಂದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಮಾಡ್ತಾರೆ. ತಿಲಕ್ ವರ್ಮಾ ಅಂತೂ ಚಿಂದಿ ಉಡಾಯಿಸ್ಬಿಟ್ರು ಇವತ್ತು 59 in 33 ಬಾಲಲ್ಲಿ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಕೂಡ 4 ಬಾಲ್ ಸಿಗುತ್ತೆ, 2 ರನ್ ಮಾತ್ರ ಮಾಡ್ತಾರೆ. ವಿಪ್ರಜ್ ನಿಗಮ್ ಬರೋ ಬೌಲಿಂಗಲ್ಲಿ ಔಟ್ ಆಗ್ತಾರೆ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ 40 in 28 ಬಾಲು 142 ಸ್ಟ್ರೈಕ್ ರೇಟು. ಮಿಚೆಲ್ ಸ್ಟಾರ್ಕ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಕುಲ್ದೀಪ್ ಯಾದವ್ ಬೌಲಿಂಗಲ್ಲಿ. ತಿಲಕ್ ವರ್ಮಾ, ಮುಖೇಶ್ ಕುಮಾರ್ ಅವರ ಬೌಲಿಂಗಲ್ಲಿ 59 ರನ್ಗೆ ಔಟ್ ಆಗ್ತಾರೆ. ಆ್ಯಂಡ್ ನಮ್ಮಂದಿರ ಕೆಳಗಡೆಗೆ ಸಾಕತ್ತಾಗಿ ಆಡಿದ್ರು. ಆ್ಯಂಡ್ 223 ಒಂದು ಸ್ಟ್ರೈಕ್ ರೇಟಲ್ಲಿ 38 ರನ್ ಮಾಡ್ತಾರೆ 17 ಬಾಲಲ್ಲಿ. ಆ್ಯಂಡ್ 200 ಗಡಿ ದಾಟಕ್ಕೆ ಅವರೇ ಮುಖ್ಯವಾದ ಕಾರಣ ಅಂತ ಹೇಳ್ತೀನಿ. ಬಟ್ ವಿಲ್ ಜಾಕಿಗೆ ಅಷ್ಟೊಂದು ಕೆಳಗಡೆ ಏನೋ ಕಳಿಸಿದ್ರೋ ಗೊತ್ತಿಲ್ಲ, ಮೇ ಬಿ ಮೇಲೆ ಕಳಿಸ್ಬೋದಿತ್ತು. ಬಟ್ ವಿಲ್ ಜಾಕ್ ಪರಿಸ್ಥಿತಿ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. RCB ಇದ್ದಾಗ ಒನ್ಡೇನಲ್ಲಿ ಬರೋರು ಹಾಕೊಂಡು ಸರಿಯಾಗಿ ಬಾರಿಸ್ತಾಯಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಅವ್ರನ್ನ ಮೂಲೆ ಗುಂಪು ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಬಟ್ ಕುಲ್ದೀಪ್ ಯಾದವ್ ಸೂಪರಾಗಿ ಮಾಡಿದ್ದಾರೆ. 4 ಓವರಲ್ಲಿ 23 ರನ್ನು 2 ವಿಕೆಟ್ ತೆಗೆದ್ರು. ಆ್ಯಂಡ್ ಅದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಸರಿಯಾಗಿ ಬಡಿಸ್ಕೊಂಡ್ರೆ. ಮಿಚೆಲ್ ಸ್ಟಾರ್ಕ್ ಅಂತೂ ಕೊನೆ 2 ಪಂದ್ಯಗಳಿಂದ ಯಾಕೋ ತುಂಬ ಒಂದು ಎಕಾನಮಿ ಅಂತೂ ಜಾಸ್ತಿನೇ ಹೋಗ್ತಾ ಇದೆ. 14-15 ಎಲ್ಲ ಹೋಗ್ತಾ ಇದೆ. ಮುಂಬೈ ತಂಡ 205ಗೆ 20 ಓವರ್ಸಲ್ಲಿ 5 ವಿಕೆಟ್ ಕಳ್ಕೊಂಡು 206 ರನ್ಗಳ ಒಂದು
ಚೇಸ್ನ ಕೊಡ್ತಾರೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸು ಫಸ್ಟ್ ಓವರಲ್ಲಿ ಫಸ್ಟ್ ಬಾಲೇನೆ ಸೊ ಅಲ್ಲಿ ಜೇಕ್ ಫ್ರೇಜರ್ ಮೆಗ್ಗಾರ್ಕರು ದೀಪಕ್ ಚವರ್ ಅವ್ರ ಬೌಲಿಂಗಲ್ಲಿ ಸೊ ವಿಲ್ ಜಾಕ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಫಸ್ಟು ಬಾಲನ್ನೇ ಔಟ್ ಆಗಿರೋದ್ರಿಂದ ಅಲ್ಲಿ ನೆಕ್ಸ್ಟ್ ಬರುವಂಥದ್ದು ಸೊ ಕರುಣ್ ನಾಯರ್ ಅವರು. ಆ್ಯಂಡ್ 3 ವರ್ಷಗಳಾದಮೇಲೆ ಒಂದು ಕಮ್ಬ್ಯಾಕ್ ಮಾಡ್ತಿರ್ತಾರೆ. ಬಟ್ ಅಭಿಷೇಕ್ ಪೂರೆಲ್ ಜೊತೆ ಸೇರಿಕೊಂಡು ಯಾವ ರೇಂಜಿಗೆ ಹೊಡೆದ್ರು ಅಂತಂದರೆ 119 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಇಬ್ಬರು, ಅಭಿಷೇಕ್ ಪೂರೆಲ್ ಆ್ಯಂಡ್ ಕರುಣ್ ನಾಯರ್. ಬಟ್ ಅಭಿಷೇಕ್ ಪೂರೆಲ್ 33 in 25 132 ಸ್ಟ್ರೈಕ್ ರೇಟು. ಕರಣ್ ಶರ್ಮಾ ಬೌಲಿಂಗಲ್ಲಿ ಔಟ್ ಆಗ್ತಾರೆ 119 ರನ್ಗಳಾದಾಗ. ಬಟ್ ಕರುಣ್ ನಾಯರ್ ಮಾತ್ರ ಅಯ್ಯಯ್ಯೋ ಒಂದೊಂದು ಶಾಟ್ಗಳು, ಏನು ಕ್ರಿಕೆಟಿಂಗ್ ಶಾಟ್ಗಳು, ಬೂಮ್ರಾಗೂ ಬೀಳಲಿಲ್ಲ, ದೀಪಕ್ ಚಹರ್ಗೂ ಬೀಳಲಿಲ್ಲ, ಬೋಲ್ಟ್ಗೂ ಬೀಳಲಿಲ್ಲ. ಎಂಥ ಕ್ರಿಕೆಟಿಂಗ್ ಶಾಟ್ಗಳು ಅದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನಮ್ಮ ಹುಡುಗ, ಕನ್ನಡದ ಹುಡುಗ, ಓ ಮೈ ಗಾಡ್, ನಿಜವಾಗ್ಲೂ ಒಂದು ರೀತಿಯಲ್ಲಿ ಕಣ್ಣಿಗಂತೂ ಆನಂದ ಅಂತ ಹೇಳ್ತೀನಿ. ಒಂದೊಂದು ಶಾಟ್ಗಳು ಕೂಡ ಒಂಥರ ಸ್ಲ್ಯಾಪ್ ಅನ್ನೋ ರೀತಿಯಲ್ಲಿ ಇತ್ತು ಕರುಣ್ ನಾಯರ್ ಆಡಿರೋ ರೀತಿ ನೋಡ್ತಾ ಇದ್ದರೆ. ಅಭಿಷೇಕ್ ಪೂರೆಲ್ ಔಟ್ ಆದಮೇಲೆ ಬಂದಿದ್ದಂಥದ್ದು ಅಲ್ಲಿ ರಾಹುಲ್ ಆ್ಯಂಡ್ ಕರುಣ್ ನಾಯರ್ ಇಬ್ಬರು ಸೇರ್ಕೊತಾರೆ. ಬಟ್ ಸ್ಯಾಂಟ್ನರ್ ಅವರ ಒಂದು ಅದ್ಭುತವಾದಂಥ ಬಾಲ್ ಅಂತಲೇ ಹೇಳ್ತೀನಿ. ಸೊ ಅಲ್ಲಿ ಬೋಲ್ಡ್ ಆಗ್ತಾರೆ 89 in 40 ಡೆಲಿವರೀಸ್. ಸೊ ಅವರು ಆಲ್ಮೋಸ್ಟ್ ಗೇಮ್ನ ತಂದುಬಿಟ್ಟಿದ್ರು 135 ರನ್ 135 11.23 ಓವರ್ಸಲ್ಲಿ. ಅಂದರೆ ರಿಕ್ವೈರ್ಡ್ ರನ್ ರೇಟ್ಗಿಂತ ಪ್ರೆಸೆಂಟ್ ರನ್ ರೇಟೇ ಜಾಸ್ತಿ ಇತ್ತು. ಬಟ್ ಆದರೂ ಕೂಡ ಸೊ ಅಲ್ಲಿ ಔಟ್ ಆದಮೇಲೆ ಸ್ವಲ್ಪ ರನ್ ಗತಿ ಕಡಿಮೆ ಆಗುತ್ತೆ. ರಾಹುಲ್ ಆ್ಯಂಡ್ ಅಕ್ಷರ್ ಪಟೇಲ್ ಸೇರ್ಕೊತಾರೆ. ಅಕ್ಷರ್ ಪಟೇಲ್ ಬಂದಾಗೇ 2 ಬೌಂಡ್ರಿ ತೊಗೊತಾರೆ. ಬಟ್ ಬುಮ್ರಾ ಅವರ ಬೌಲಿಂಗಲ್ಲಿ ಸೂರ್ಯಕುಮಾರ್ ಒಂದು ಯಾದವ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸ್ಟಬ್ಸು ಕೂಡ ಬೇಗ ಔಟ್ ಆಗ್ತಾರೆ. ಆ್ಯಂಡ್ ಆಶುತೋಷ್ ಶರ್ಮಾ ಅಗೇನ್ ಅವರು ಕೂಡ ರನ್ಔಟ್ ಆಗ್ತಾರೆ. ಬಟ್ ರಾಹುಲ್ ಯಾವಾಗ ಒಂದು ಕರಣ್ ಶರ್ಮಾ ಅವ್ರಿಗೆ ಒಂದು ಕಾಟನ್ ಬೋಲ್ಡ್ ಆಗ್ತಾರೋ ಸೊ ಅಲ್ಲಿಂದ ಒಂದು ಗೇಮ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಬಾಲ್ ಕೂಡ ಚೇಂಜ್ ಮಾಡ್ತಾರೆ. ಸೊ ಅದು ಹೆಲ್ಪ್ ಆಯಿತು ಅಂತ ಅನಿಸುತ್ತೆ ಮುಂಬೈ ಬೌಲರ್ಸ್ಗಳಿಗೆ. ಸೊ ಬಾಲ್ ಚೇಂಜ್ ಮಾಡಿದ್ದಾದಮೇಲೆ ಅಲ್ಲಿ ಸೊ ಕರಣ್ ಶರ್ಮಾ 3 ವಿಕೆಟ್ ತೆಗಿತಾರೆ. ಆ್ಯಂಡ್ ಕೆಲವೊಂದು ಮುಂಬೈ ಕಮ್ಬ್ಯಾಕ್ ಮಾಡಿರುವಂಥದ್ದು. ಆ್ಯಂಡ್ 3 ರನ್ಔಟ್ ಆಯ್ತಲ್ಲ, ಸೊ ಅದು ಮೇ ಬಿ ಮೇಜರ್ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು TC ಅವ್ರಿಗೆ. ಆ್ಯಂಡ್ ವಿಪ್ರಾಜ್ ನಿಗಮು ಅಷ್ಟೇ. ಸೊ ಸ್ಯಾಂಟ್ನರ್ ಅವರೊಂದು ಬೌಲಿಂಗಲ್ಲಿ ಸ್ಟಂಪೌಟ್ ಹಾಕ್ತಾರೆ. ಅದು ವೈಡ್ ಆ್ಯಕ್ಚುಲಿ, ಬಟ್ ಒಳ್ಳೆ ರೀತಿಯಲ್ಲಿ ಬಾಲ್ ಮಾಡಿರುವಂಥದ್ದು ಸ್ಯಾಂಟ್ನರ್. ಸೊ ಸ್ಯಾಂಟ್ನರೇ ಕಾರಣ ಅಂತ ಅನಿಸುತ್ತೆ. ಇಲ್ಲ ಕರುಣ್ ನಾಯರ್ ವಿಕೆಟ್ ತೆಗೆದಿಲ್ಲ ಅಂತಂದಿದ್ದರೆ ಅವರು ಖಂಡಿತವಾಗ್ಲೂ ಮುಗಿಸಿರೋರು 1-2-3 ಓವರ್ ಇರೋ ಗಂಟೆ. ಆ್ಯಂಡ್ ಕುಲ್ದೀಪ್ ಯಾದವ್ ಕೂಡ ರನ್ಔಟ್ ಆಗ್ತಾರೆ. ಮೋಹಿತ್ ಶರ್ಮಾ ರನ್ಔಟು, ಈ ಕಡೆಗೆ ನಮ್ಮ ಆಶುತೋಷ್ ಶರ್ಮಾ ಕೂಡ ರನ್ಔಟು. ಸೊ ಒಟ್ಟಿನಲ್ಲಿ ಸೊ ಮುಂಬೈಗೆ 1-2 ಪಾಯಿಂಟ್ಸ್ಗಳನ್ನು ಇವರೇ ದಾನ ಮಾಡಿದ್ರು ಅಂತಲೇ ಹೇಳ್ಬೋದು DC ಅವರು. ಇಲ್ಲ ಅಂತಂದರೆ ಆರಾಮಾಗಿ ಗೆದ್ದಿರೋರು. ಓಕೆ, ಸೊ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಎಲ್ಲರೂ ಕೂಡ ದುಬಾರಿನೇ ಆಗಿದ್ದಾರೆ. ಯಾರೋ ಒಂದು ಒಳ್ಳೆ ಬಾಲ್ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ವಿಕೆಟ್ಸ್ಗಳು ತೆಗೆದಿರುವಂಥದ್ದು ಕರಣ್ ಶರ್ಮಾ ಆ್ಯಂಡ್ ಮಿಚೆಲ್ ಸ್ಯಾಂಟ್ನರ್ ಅವರಿಬ್ಬರೇ ಒಂದು ಈ ಮುಂಬೈ ಗೆಲುವಿಗೆ ಮುಖ್ಯವಾದಂಥ ಕಾರಣ ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನೇರ ಬಗ್ಗೆ ಮಾತಾಡೋದು, ಇಲ್ಲಿ ಬುಮ್ರಾ ಕೂಡ ಹೊಡ್ಸ್ಕೊಂಡಿದ್ದಾರೆ, ಎಲ್ಲರೂ ಹೊಡ್ಸ್ಕೊಂಡಿದ್ದಾರೆ. ಬಟ್ ಕ್ರೆಡಿಟ್ ಕೊಡಲೇಬೇಕು ಸೊ ಮುಂಬೈ ಬೌಲಿಂಗ್ ಯೂನಿಟ್ಗೆ, ಅದರಲ್ಲೂ ಮುಖ್ಯವಾಗಿ ಮಿಚೆಲ್ ಸ್ಯಾಂಟ್ನರ್ ಆ್ಯಂಡ್ ಕರಣ್ ಶರ್ಮಾ ಅವ್ರಿಗೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟಿದ್ರು. 12 ರನ್ಗಳಿಂದ ಒಂದು ಸೋತಿದ್ದಾರೆ DC ಅವರು. ಬಟ್ ಮ್ಯಾಚ್ ನೋಡಬೇಕಾದ್ರೆ ಹೆವಿ ಥ್ರಿಲ್ ಇತ್ತು. ಗೆಲ್ಬೋದಾಗಿತ್ತು, ಬಟ್ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಮಾಡಿರೋಂಥ ತಪ್ಪುಗಳನ್ನು ತಿದ್ಕೊಂಡು ಮತ್ತೆ ಕಮ್ಬ್ಯಾಕ್ ಮಾಡೋವಂಥ ಒಂದು ಅವಕಾಶ ಸೊ DCಗಿದೆ. ಮೇ ಬಿ ಅವ್ರು ತಿದ್ಕೊಂಡು ಬರ್ತಾರೆ ಅಂತ ಅನಿಸುತ್ತೆ. ನಿಮಗೇನು ಅನಿಸು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಒಟ್ಟಿನಲ್ಲಿ ಬೆಂಕಿ ಮ್ಯಾಚುಗಳು. ಸೊ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇರೋವಂಥ ಒಂದು ಸಖತ್ ಥ್ರಿಲ್ಲರ್ ಮ್ಯಾಚ್ ಅಂತಲೇ ಹೇಳ್ತೀನಿ. ಓಕೆ, ಬಾಯ್.